ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂತ ಈ ಮಹಾ ಕೃಪೆಗಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳನ್ನ ಕರ್ತನು ಆಶೀರ್ವದಿಸಲೆಂಬುದಾಗಿ ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಬರುವಂಥ ಜೂನ್ ತಿಂಗಳು 4ನೇ ತಾರೀಕು ಚುನಾವಣೆ ನಡೀತಲ್ವಾ, ಅದರ ಫಲಿತಾಂಶ ಇದೆ. ಎಲೆಕ್ಷನ್ ರಿಸಲ್ಟ್ ಇದೆ. ರಿಸಲ್ಟ್ ಬರೋ ತನಕ ನಾವು ದೇವರ ಮಕ್ಕಳು ದೇವರ ಸಮಯದಲ್ಲಿ ಪ್ರಾರ್ಥಿಸಬೇಕು. ಆತನ ನಾಮ ಮಹಿಮೆಗಾಗಿ ಆತನ ಚಿತ್ತದ ಪ್ರಕಾರ ದೇವರು ಫಲಿತಾಂಶ ಕೊಡಲಿ. ಆ ಫಲಿತಾಂಶದ ಮೂಲಕ ಯೇಸು ಸ್ವಾಮಿ ನಾಮ ಮಹಿಮೆ ಪಡುವುದು ಮಾತ್ರ ಅಲ್ಲ, ಆತನ ಚಿತ್ತ ನೆರವೇರಲಿ. ನಾವು ಯಾರು ನಮಗೆ ಈ ಪಕ್ಷನೇ ಬೇಕು, ಈ ಅಧಿಕಾರಿಯೇ ಬೇಕು ಎಂಬುದಾಗಿ ಪ್ರಾರ್ಥಿಸುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಯಾಕಂದರೆ ರಾಜ್ಯಗಳನ್ನು ನೇಮಿಸುವುದು ತಳ್ಳುವುದು ಆತನ ಕೈಯಲ್ಲಿದೆ. ನಮ್ಮ ಕೆಲಸ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆ ಕೇಳಿ ದೇವರು ಆತನ ಚಿತ್ತವನ್ನು ನೆರೆಸ್ಕೊಳ್ತಾರೆ, ಆತನ ನಾಮವನ್ನು ಮಹಿಮೆಪಡಿಸ್ಕೊಳ್ತಾರೆ. ದೇವರು ಏನು ಮಾಡಿದರೂ ನಮ್ಮ ಒಳಿತಕ್ಕಾಗಿಯೇ, ನಮ್ಮ ಆಶೀರ್ವಾದ ಒಳ್ಳೆಯದಕ್ಕಾಗಿಯೇ. ಅದರ ಬಗ್ಗೆ ನಾವು ಸಮಾಧಾನ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇವರು ಖಂಡಿತ ಈ ಫಲಿತಾಂಶದ ಮೂಲಕ ಆತನ ನಾಮ ಮಹಿಮೆಪಡು ಮಾತ್ರ ಅಲ್ಲ, ನಮಗೂ ನಮ್ಮ ದೇಶಗಳಿಗೆ ಒಂದು ಒಳ್ಳೆಯ ಆಶೀರ್ವಾದ ಉಂಟು ಮಾಡಲಿದ್ದಾರೆ. ಆಮೇನ್. ಆದ್ದರಿಂದ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದು ಮಾತ್ರ ಅಲ್ಲ, ಈ ಜೂನ್ ತಿಂಗಳಿಂದ ಆಲ್ರೆಡಿ ಮಕ್ಕಳಿಗೆ ಸ್ಕೂಲ್ ಆರಂಭಿಸಲ್ಪಡ್ತಾ ಇದೆ. ಕಾಲೇಜ್ಗೆ ಹೋಗುವಂಥ ಮಕ್ಕಳು, ಸ್ಕೂಲ್ಗೆ ಹೋಗುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಪೇರೆಂಟ್ಸ್, ಅಪ್ಪ ಅಮ್ಮಗೆ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬೇಕು, ಕಾಲೇಜ್ಗೆ ಸೇರಿಸ್ಬೇಕು, ಅಡ್ಮಿಷನ್ ಮಾಡಬೇಕು, ಡೊನೇಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಮಕ್ಕಳಿಗೆ ಬೇಕಾದ ಅಗತ್ಯ ಸಂಧಿಸ್ಕೊಡ್ಬೇಕು. ಇದು ಎಲ್ಲವನ್ನ ಕರ್ತನು ಅವ್ರಿಗೆ ಸಹಾಯಕನಾಗಿ ನಿಂತು ಅವರ ಅಗತ್ಯಗಳನ್ನು ಸಂಧಿಸಿಕೊಡುವಂತೆ ಪ್ರಾರ್ಥನೆ ಮಾಡಿಕೊಳ್ಳಿ. ಆಮೇಲೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. 3ನೇ ಮಕ್ಕಳೇ, ಪ್ರತಿದಿನ ಎಲ್ಲ ರಕ್ಷಣೆ ಹೊಂದಿರುವಂಥ ದೇವರ ಮಕ್ಕಳು ನಮ್ಮ ದೇಶಕ್ಕೋಸ್ಕರ, ನಾವಿರುವಂಥ ರಾಜ್ಯಕ್ಕೋಸ್ಕರ, ನಾವಿರುವ ಪಟ್ಟಣಕ್ಕೋಸ್ಕರ ಖಂಡಿತ ಪ್ರತಿದಿನ ನಾವು ಪ್ರಾರ್ಥಿಸಬೇಕು. ಅದು ದೇವರಿಗೆ ಚಿತ್ತವಾಗಿದೆ. ಆತನು ಆ ಪ್ರಾರ್ಥನೆಯನ್ನು ಪ್ರತಿಯೊಂದು ದೇವರ ಮಕ್ಕಳಲ್ಲಿ ಎದುರು ನೋಡುವರಾಗಿದ್ದಾರೆ. ಆಮೇನ್. ಅದರಿಂದ ಎಲೆಕ್ಷನ್ಗೋಸ್ಕರ, ಮಕ್ಕಳ ಸ್ಕೂಲ್ ಆರಂಭಿಸ ಅದಕ್ಕೋಸ್ಕರ, ಮತ್ತು ನಮ್ಮ ದೇಶ, ರಾಜ್ಯ, ನಾವಿರುವಂಥ ಪಟ್ಟಣಕ್ಕೋಸ್ಕರವಾಗಿ ಪ್ರಾರ್ಥಿಸಲು ನಿಮ್ಮನ್ನು ಒಪ್ಪಿಸಿಕೊಡಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ದೇವರ ಮಕ್ಕಳೇ, ಈ ತಿಂಗಳು ಪೂರ್ತಿಯಾಗಿ ಯೇಸು ಸ್ವಾಮಿಯ ಮಹಾಕೃಪೆಯಿಂದ ದೇವರು ಈ ತಿಂಗಳು ನಮಗೆ ಕೊಟ್ಟಂಥ ವಾಗ್ದಾನವನ್ನಿಟ್ಟು ನಾವು ಧ್ಯಾನಿಸ್ತಿದ್ದೇವೆ. ಈ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ, ಕರ್ತನು ನಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡಿದ್ದಾನೆ, ಆತನು ನಮ್ಮನ್ನು ಆಶೀರ್ವದಿಸುವನು. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ತಿಂಗಳು ಪೂರ್ತಿಯಾಗಿ ಕುಟುಂಬಗಳ ಕುರಿತು ದೇವರು ನಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಕಾರಣ, ಯೇಸು ಸ್ವಾಮಿ ನಮ್ಮನ್ನು ಮತ್ತು ನಮ್ಮ ಕುಟುಂಬಗಳನ್ನು ಅಧಿಕವಾಗಿ ಪ್ರೀತಿಸುವಂಥ ದೇವರು. ಆತ ನಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ಆಶೀರ್ವದಿಸುವ ದೇವರಾಗಿದ್ದಾರೆ. ಆಮೇನ್. ಮೊದಲನೇ ವಾರದಲ್ಲಿ ದೇವರು ಕೊಟ್ಟಂಥ ವಾಗ್ದಾನವನ್ನು ಧ್ಯಾನಿಸಿದವು. 2ನೇ ವಾರದಲ್ಲಿ ನಾವು ಪ್ರತಿದಿನ ನಮ್ಮ ಮನೆಗಳಲ್ಲಿ, ಅಂದರೆ ಕ್ರೈಸ್ತ ಕುಟುಂಬಗಳಲ್ಲಿ, ರಕ್ಷಣೆ ಹೊಂದಿದ ದೇವರ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಪ್ರತಿದಿನ ನಡಿಬೇಕೆಂದು ಕೇಳಿದೆವು. ಕಳೆದ ವಾರ ಪರಿಶುದ್ಧಾತ್ಮನು ನಮ್ಮೊಂದಿಗೆ ಮಾತಾಡಿದರು. ದೇವರು ನಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ನಮ್ಮ ಕುಟುಂಬಗಳನ್ನು ಆಶ್ರಯಿಸಬೇಕಾದರೆ ತಿಂಗಳಿಗೊಂದು ಸರಿನೋ ಅಥವಾ ವಾರಕ್ಕೊಂದು ದಿನನೋ ಕುಟುಂಬವಾಗಿ ಉಪವಾಸ ಇದ್ದು ಪ್ರಾರ್ಥಿಸಬೇಕೆಂಬುದಾಗಿ. ಆಮೇಲೆ ನಾನು ಕರ್ತನಲ್ಲಿ ನಂಬ್ತಿದ್ದೇನೆ. ದೇವರ ಮಕ್ಕಳು ದೇವರ ವಾಕ್ಯಕ್ಕೆ ನೀವು ಕಿವಿಗೊಟ್ಟು ಆತನ ವಾಕ್ಯದ ಪ್ರಕಾರ ನಡೆದುಕೊಳ್ಳುವುದಕ್ಕೆ ನಿಮ್ಮನ್ನು
ನಿಮ್ಮ ಕುಟುಂಬಗಳನ್ನು ಒಪ್ಪಿಸಿಕೊಡ್ತಿರುವುದಾಗಿ. ಯಾರು ದೇವರ ಮಾತಿಗೆ, ಆತನ ಆಲೋಚನೆಗೆ, ಆತನ ಶಬ್ದಕ್ಕೆ ಕಿವಿಗೊಡುತ್ತಾರೋ, ಆತನ ವಾಕ್ಯವನ್ನು ಕೈಗೊಂಡು ನಡೀತಾರೋ, ಖಂಡಿತವಾಗಿ ಆತ ನಮ್ಮನ್ನು, ನಮ್ಮ ಕುಟುಂಬಗಳನ್ನ ನೆನಪು ಮಾಡಿಕೊಂಡು ಆಶೀರ್ವದಿಸುವ ದೇವರಾಗಿದ್ದಾರೆ. ಆಮೇನ್. ಯಾಕೆ ದೇವರು ಈ ತಿಂಗಳು ಪೂರ್ತಿಯಾಗಿ ನಮ್ಮ ಕುಟುಂಬಗಳ ಕುರಿತು ದೇವರು ಮಾತಾಡ್ತಿದ್ದಾರೆ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಾನು ಅನೇಕ ದಿನಗಳಿಂದ ನನ್ನ ಕುಟುಂಬ ದೇವರ ಸಮೂಹದಲ್ಲಿ ಎಲ್ಲ ದೇವರ ಮಕ್ಕಳಿಗೋಸ್ಕರ, ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ತಿರುವಾಗ, ಸ್ವಾಮಿ, ಯಾಕೆ ನಿಮ್ಮ ಮಕ್ಕಳ ಜೀವನದಲ್ಲಿ, ಕುಟುಂಬಗಳಲ್ಲಿ, ಮನೆಗಳಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಬಿಡುಗಡೆ ಇಲ್ಲ, ಸೌಖ್ಯ ಇಲ್ಲ, ಅವ್ರ ಜೀವನದಲ್ಲಿ ಒಂದು ಆಶೀರ್ವಾದ, ಅಭಿವೃದ್ಧಿ ಇಲ್ಲ. ಆದರೆ ದೇವರ ಮಕ್ಕಳು ಸಭೆಗೆ ಬರ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ವಾಕ್ಯವನ್ನು ಕೇಳ್ತಿದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಆದರೆ ಬಿಡುಗಡೆ ಇಲ್ವಲ್ಲ ಎಂಬುದಾಗಿ. ಆವಾಗ ಪರಿಶುದ್ಧ ಆತ್ಮನು ನನ್ನೊಂದಿಗೆ ಕೆಲವು ಕಾರ್ಯಗಳನ್ನು ಮಾತಾಡಿದರು. ನನ್ನ ಮಕ್ಕಳು ಸಭೆಗೆ ಬರ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಪ್ರಾರ್ಥಿಸ್ತಿದ್ದಾರೆ, ದೇವರ ವಾಕ್ಯ ಕೇಳ್ತಾರೆ, ಆದರೆ ನನ್ನ ಮಕ್ಕಳು ನನ್ನ ವಾಕ್ಯವನ್ನು ಕೈಗೊಂಡು ನಡೀತಾರಾ? ನನ್ನ ವಾಕ್ಯಕ್ಕೆ ವಿಧೇಯರಾಗ್ತಾರಾ? ನನ್ನ ವಾಕ್ಯದ ಪ್ರಕಾರ ಅವರು ನಡೀತಿದ್ದಾರಾ? ಇಲ್ಲ ಮಗನೇ, ಸಭೆಗೆ ಬರ್ತಿದ್ದಾರೆ ನಿಜ, ನನ್ನನ್ನು ಆರಾಧಿಸ್ತಿದ್ದಾರೆ ನಿಜ, ನನ್ನನ್ನು ಪ್ರಾರ್ಥಿಸ್ತಿದ್ದಾರೆ ನಿಜ, ದೇವರ ವಾಕ್ಯವನ್ನು ಕೇಳ್ತಾರೆ ನಿಜ. ಆದರೆ ಅನೇಕ ಕ್ರೈಸ್ತರು, ಅನೇಕ ಕ್ರೈಸ್ತ ಕುಟುಂಬಗಳು ನನ್ನ ವಾಕ್ಯವನ್ನು ಕೈಗೊಂಡು ನಡೆಯುವುದಿಲ್ಲ, ನನ್ನ ವಾಕ್ಯಕ್ಕೆ ವಿಧೇಯರಾಗುವುದಿಲ್ಲ. ಅದಕ್ಕೆ ಅವರ ಕುಟುಂಬದಲ್ಲಿ ಸಭೆಗೆ ಬಂದರೂ ಕೂಡ ಬಿಡುಗಡೆ ಇಲ್ಲ, ರಕ್ಷಣೆ ಇಲ್ಲ, ಆಶೀರ್ವಾದ ಇಲ್ಲ. ಅದಕ್ಕೆ ಏಸಪ್ಪ ಹೇಳಿದ್ರು, ಈ ದೇವ್ರ ಚಿತ್ತವಾದರೆ ಈ ತಿಂಗಳು ಪೂರ್ತಿಯಾಗಿ ಕುಟುಂಬಕ್ಕೋಸ್ಕರ ನೀನು ಪ್ರಾರ್ಥನೆ ಮಾಡು. ಕುಟುಂಬಕ್ಕೆ ನಾನು ಬರೆದಿರುವಂಥ ಮಾತುಗಳನ್ನು, ವಾಕ್ಯಗಳನ್ನು, ಆಲೋಚನೆಗಳನ್ನು ನನ್ನ ಮಕ್ಕಳಿಗೆ ನೀನು ಪ್ರಸಂಗ ಮಾಡು. ಯಾರೆಲ್ಲ ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನನ್ನ ಮಾತನ್ನು ಕೇಳಿ, ನನ್ನ ವಾಕ್ಯಗಳನ್ನು ಕೇಳಿ, ತನ್ನ ಕುಟುಂಬಗಳನ್ನು, ತನ್ನ ಮನೆಯನ್ನು, ತನ್ನ ಕುಟುಂಬ ಪೂರ್ತಿಯಾಗಿ ಒಪ್ಪಿಸ್ಕೊಡ್ತಾರೋ, ನಾನು ಆ ಕುಟುಂಬಗಳನ್ನು ನೆನಪು ಮಾಡಿಕೊಂಡು ಆ ಕುಟುಂಬಗಳನ್ನು ಆಶೀರ್ವದಿಸ್ತೇನೆ. ಆಮೇನ್. ಸರಿ ಮಕ್ಕಳೇ, ಕಳೆದ ವಾರ ಯೇಸು ಸ್ವಾಮಿ ಹೇಳಿದರು, ತಿಂಗಳಿಗೆ ಒಂದು ಸರಿನೋ ಅಥವಾ ವಾರಕ್ಕೆ ಒಂದು ಸರಿನೋ ಕುಟುಂಬವಾಗಿ ಉಪವಾಸ ಇದ್ದು ದೇವರ ಸಮಯದಲ್ಲಿ ಪ್ರಾರ್ಥಿಸಬೇಕೆಂಬುದಾಗಿ. ಅದಕ್ಕೆ ಮುಂಚಿನ ವಾರದಲ್ಲಿ ಮಾತಾಡಿದ್ರು, ಪ್ರತಿದಿನ ಕುಟುಂಬವಾಗಿ ಸೇರಿ ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ನಡೀಬೇಕು ಎಂಬುದಾಗಿ. ಎಷ್ಟು ಜನ ಕುಟುಂಬ ಪ್ರಾರ್ಥನೆ ಮಾಡೋದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಟ್ಟಿದ್ದೀರಾ? ಎಷ್ಟು ಜನ ನೀವು ತಿಂಗಳಿಗೋ ವಾರಕ್ಕೊಂದು ಸರಿ ಕುಟುಂಬವಾಗಿ ಉಪವಾಸ ಇರೋದಕ್ಕೆ ಒಪ್ಪಿಸ್ಕೊಟ್ಟಿದ್ದೀರಾ? ಇದು ಕರ್ತನು ನೋಡ್ತಿದ್ದಾರೆ. ಕರ್ತನು ನಿಮ್ಮ ಕ್ರಿಯೆಗೆ ತಕ್ಕ ಫಲವನ್ನು ಕೊಡುವ ದೇವರಾಗಿದ್ದಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಚಿತ್ತ ಏನು ಗೊತ್ತಾ? ನಮ್ಮ ಪ್ರಾರ್ಥನೆ ಏನು ಗೊತ್ತಾ? ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು, ದೇವರ ಕುಟುಂಬಗಳು ಆಶೀರ್ವಾದವಾಗಿರಬೇಕು. ದೇವರಲ್ಲಿ ಅವರು ಯಾವಾಗಲೂ ಸಂತೋಷವಾಗಿರಬೇಕು. ಅದುವೇ ನಮ್ಮ ಪ್ರಾರ್ಥನೆ, ಅದುವೇ ದೇವರ ಚಿತ್ತವಾಗಿದೆ. ಸರಿ, ಇವತ್ತು ಕೂಡ ಪರಿಶುದ್ಧ ಆತ್ಮನು ಕುಟುಂಬಗೋಸ್ಕರ ಮುಖ್ಯವಾಗಿ ಮಾತಾಡುವಂಥ ಒಂದು ಕಾರ್ಯ ಮಕ್ಕಳೇ. ಕುಟುಂಬಕ್ಕೆ ಒಂದು ಮುಖ್ಯವಾದ ಕಂಬ ಅಥವಾ ಒಂದು ಮುಖ್ಯವಾದ ಸ್ತಂಭ ಏನಪ್ಪ ನೋಡಿದ್ರೆ ಗಂಡ ಹೆಂಡತಿ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದಯವಿಟ್ಟು ದೇವರ ಆತ್ಮನು ನಿಮ್ಮ ಕುಟುಂಬಗಳಿಗೆ ಮಾತಾಡಿದಿರುವ ಅಥವಾ ಕೊಡುತ್ತಿರುವ ಆಲೋಚನೆಗೆ ಕಿವಿಗೊಡ್ರಿ. ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಬಾಳನ್ನು ದೇವರ ವಾಕ್ಯಕ್ಕೆ ವಿಧೇಯಪಡಿಸಿರಿ. ಕರ್ತನು ಅನೇಕ ಕುಟುಂಬಗಳು ಒಡೆದೋಗಿದೆ, ಅನೇಕ ಕುಟುಂಬಗಳು ಒಡೆಯಲ್ಪಡ್ತಾ ಇದೆ, ಅನೇಕ ಕುಟುಂಬಗಳು ಇವತ್ತು ಕೂಡ ವೇದನೆ ಪಡ್ತಾ ಇದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿಮ್ಮ ಕುಟುಂಬಗಳನ್ನ ದೇವರ ಮಾತಿಗೆ ಒಪ್ಪಿಸ್ಕೊಡಿ, ದೇವರ ಆಲೋಚನೆಗೆ ಒಪ್ಪಿಸ್ಕೊಡಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮನೆಗಳನ್ನು ಕರ್ತನು ಆಶೀರ್ವದಿಸಲಿ. ಆಮೇನ್. ಸರಿ ಮಕ್ಕಳೇ, ಒಂದು ಕುಟುಂಬಕ್ಕೆ ಮುಖ್ಯ ಆಧಾರ ಸ್ತಂಭ ಗಂಡ ಹೆಂಡತಿ. ಆಮೇನ್. ಒಂದು ವೇಳೆ ನೀವು ಹೇಳ್ಬೋದು, ಇಲ್ಲ ಬ್ರದರ್, ಅಪ್ಪ ಅಮ್ಮ ತಾನೇ. ಸಹೋದರ, ಸಹೋದರಿ,
ಗಂಡ ಹೆಂಡತಿ ಆದ್ಮೇಲೆ ತಾನೇ ಮಕ್ಕಳಾದ್ಮೇಲೆ ತಾನೇ ಅಪ್ಪ ಅಮ್ಮ ಆಗೋದು. ಅಪ್ಪ ಅಮ್ಮ ಆದ್ಮೇಲೆ ಗಂಡ ಹೆಂಡತಿ ಅಲ್ಲ, ಗಂಡ ಹೆಂಡತಿ ಆದ್ಮೇಲೆ ತಾನೇ ಅಪ್ಪ ಅಮ್ಮ ಆಗೋದು ಮಕ್ಕಳಾದ್ಮೇಲೆ. ಅದರಿಂದ ಒಂದು ಕುಟುಂಬ ಆಶ್ರಯವಾಗಿರುವುದಕ್ಕೆ, ಒಂದು ಕುಟುಂಬ ಸಮಾಧಾನವಾಗಿರುವುದಕ್ಕೆ, ಒಂದು ಕುಟುಂಬದಲ್ಲಿ ದೇವರ ಬಿಡುಗಡೆ, ದೇವರ ಆಶೀರ್ವಾದ ಉಂಟಾಗಬೇಕಾದರೆ ಒಂದು ಕುಟುಂಬದಲ್ಲಿರುವ ಗಂಡ ಹೆಂಡತಿ ತುಂಬ ಮುಖ್ಯವಾದ ಒಂದು ವ್ಯಕ್ತಿಗಳಾಗಿದ್ದಾರೆ. ಯಾಕಂದರೆ ಸತ್ಯವೇದಲ್ಲಿ ನೋಡುವಾಗ ದೇವರು ಮೊದಲು, ನೀವು ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ, ಜೆನಿಸಿಸ್ 2:7, ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ಓದಿ ನೋಡುವಾಗ, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸ ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯದನು. ಆಮೇನ್. ಪ್ರೀತಿಯ ಸಹೋದರ, ನೋಡಿ ಯಾಕೆ ಈ ಮೇ ತಿಂಗಳು ಪೂರ್ತಿಯಾಗಿ ಯೇಸು ಸ್ವಾಮಿ ನಮ್ಮ ಕುಟುಂಬಗಳ ಕುರಿತು ಮಾತಾಡ್ತಿದ್ದಾರೆ, ಕುಟುಂಬಕ್ಕೆ ಬೇಕಾದ ಆಲೋಚನೆನ ದೇವರು ಕೊಡ್ತಾ ಇದ್ದಾರೆ. ಯೇಸು ಸ್ವಾಮಿ ನಮ್ಮ ಕುಟುಂಬಗಳನ್ನು ಅಧಿಕವಾಗಿ ಪ್ರೀತಿಸುವ ದೇವರಾಗಿದ್ದಾರೆ, ನಮ್ಮ ಕುಟುಂಬಗಳನ್ನು ಗಮನಿಸುವ ದೇವರಾಗಿದ್ದಾರೆ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವ ದೇವರಾಗಿದ್ದಾರೆ. ಆಮೇನ್, ಹಲ್ಲೆಲೂಯಾ. ನೋಡಿ ಮಕ್ಕಳೇ, ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸ ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿದನು. ಆಮೇನ್. ಈ ಪ್ರಪಂಚದಲ್ಲಿ ಯೆಹೋವ ದೇವರು ಮೊದಲಾಗಿ ನೆಲದ ಮಣ್ಣಿನಿಂದ ಒಂದು ಮನುಷ್ಯನ ಉಂಟು ಮಾಡಿದನು. ಮೊದಲಾಗಿ ಮಕ್ಕಳೇ ಒಂದು ಗಂಡಸನ್ನೇ, ಒಂದು ಮಕ್ಕಳೇ ಮನುಷ್ಯನನ್ನೇ ದೇವರು ಉಂಟು ಮಾಡಿದ್ರು. ಆದರೆ ನೋಡಿ, ಆ ಮನುಷ್ಯನ ಮೇಲೆ ಎಷ್ಟು ದೇವರು ಒಂದು ಅಕ್ಕರೆ, ಒಂದು ಮಮತೆ, ಒಂದು ಪ್ರೀತಿ, ಒಂದು ಗಮನ ಇಟ್ಟಿದೆ ಅಂದರೆ, ನೀವು ಅದೇ ಆದಿಕಾಂಡ 2:18 ನೋಡುವಾಗ, ಜೆನಿಸಿಸ್ 2:18, ಆದಿಕಾಂಡ 2:18 ಓದುವಾಗ, ಯೆಹೋವ ದೇವರು ಮನುಷ್ಯನನ್ನು ಒಂಟಿಗನಾಗಿರೋದು ಒಳ್ಳೆಯದಲ್ಲ. ಆಮೇನ್. ಇವಾಗ ಒಂದು ಮನುಷ್ಯನ ನೆಲದ ಮಣ್ಣಿಂದ ತೆಗೆದು ಅವನಿಗೆ ಜೀವಶ್ವಾಸವನ್ನು ಕೊಟ್ಟು ಬದುಕುವ ಮನುಷ್ಯನಾಗಿ ಮಾರ್ಪಡಿಸಿದಾರಲ್ಲ, ಇವಾಗ ಯೇಸು ಹೇಳ್ತಾರೆ, ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡಬಹುದೆಂದನು. ಆಮೇನ್. ನೋಡಿ, ಇವಾಗ ಮನುಷ್ಯ ಅವನು ಒಂಟಿಗನಾಗಿರುವುದು, ಒಬ್ಬಟ್ಟಿಗನಾಗಿರುವುದು ಒಳ್ಳೆಯದಲ್ಲ ಅಂತ ಯೋಚನೆ ಮಾಡಿ ಅವನಿಗೆ ಒಂದು ಸಹಕಾರಿಯನ್ನು, ಒಂದು ಸಹಾಯಕ್ಕೆ ಬೇಕಾದ ಒಂದು ಕಾರ್ಯವನ್ನು ಮಾಡುವುದಕ್ಕೆ ದೇವರು ಯೋಚನೆ ಮಾಡ್ತಾರೆ. ಅದನ್ನೇ ನೀವು ಆದಿಕಾಂಡ 2ನೇ ಅಧ್ಯಾಯ 21ರಿಂದ 24ನೇ ವಾಕ್ಯ ಮನೆಯಲ್ಲಿ ಓದ್ಕೊಳ್ಳಿ. ಜೆನಿಸಿಸ್ 2:21-24, ಆದಿಕಾಂಡ 2ನೇ ಅಧ್ಯಾಯ 21ರಿಂದ 24 ವಾಕ್ಯ. ಅಲ್ಲಿ ಗಂಡನ ಪಕ್ಕೆಯ ಎಲುಬುಗಳಿಂದ ಸ್ತ್ರೀಯನ್ನು ಉಂಟು ಮಾಡಿ ಹೆಂಡತಿಯಾಗಿ ಕೊಟ್ಟನು. ಆಮೇನ್. நல்லா ಚೆನ್ನಾಗಿ ಗಮನಿಸಿ, ಅಲ್ಲಿ ಏನು ಮಕ್ಕಳಿದ್ರೆ, ಗಂಡನ ಪಕ್ಕ ಎಲುಬುಗಳಿಂದ ಸ್ತ್ರೀಯನ್ನು ಉಂಟು ಮಾಡಿ ಆ ಉಂಟು ಮಾಡಿದ ಮನುಷ್ಯನಿಗೆ ಹೆಂಡತಿಯಾಗಿ ಸಹಾಯಕಲಾಗಿ ದೇವರು ಅವಳಿಗೆ, ಆ ಮನುಷ್ಯನಿಗೆ ಒಪ್ಪಿಸಿಕೊಟ್ಟನು. ಅದರಿಂದ ಗಂಡ ಹೆಂಡತಿ ಎರಡು ಶರೀರ ಅಲ್ಲ, ಅವರು ಒಂದೇ ಶರೀರವಾಗಿದ್ದಾರೆ. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಚೆನ್ನಾಗಿ ಗಮನಿಸ್ತಿದ್ದೀರಾ? ನೋಡಿ, ದೇವರಿಗೆ ಒಂದು ಕುಟುಂಬದ ಮೇಲೆ, ಆ ಕುಟುಂಬದಲ್ಲಿರುವ ಮನುಷ್ಯರ ಮೇಲೆ ಎಷ್ಟು ಒಂದು ಅಕ್ಕರೆ ತಗೊಳ್ತಾ ಇದ್ದಾರೆ, ಎಷ್ಟೊಂದು ಕೇರನ್ನು ತಗೊಳ್ತಿದ್ದಾರೆ. ಅದರಿಂದ ಆತ್ಮಿಕ ಜೀವನದಲ್ಲಿ, ಕ್ರೈಸ್ತ ಜೀವಿತದಲ್ಲಿ ಕುಟುಂಬ ಒಂದು ಮುಖ್ಯವಾದ ಒಂದು ಭಾಗವಾಗಿದೆ. ನಮ್ಮ ಕುಟುಂಬ ಸಮಾಧಾನವಾಗಿರಬೇಕು, ನಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂತೋಷ ಇರಬೇಕು, ನಮ್ಮ ಕುಟುಂಬದಲ್ಲಿ ಆಶೀರ್ವಾದ, ಒಂದು ಅಭಿವೃದ್ಧಿ ಇರಬೇಕು, ನಮ್ಮ ಕುಟುಂಬದಲ್ಲಿ ಸೌಖ್ಯ, ಬಿಡುಗಡೆ, ಜಯ ಇರಬೇಕು, ರಕ್ಷಣೆ ಇರಬೇಕು, ದೇವರ ಒಂದು ಪ್ರಸನ್ನತೆ ಇರಬೇಕಂತ ದೇವರು ಚಿತ್ತವುಳ್ಳರಾಗಿದ್ದಾರೆ. ಆಮೇನ್. ಆದ್ದರಿಂದ ಮನುಷ್ಯನ ಉಂಟು ಮಾಡಿ ಆತನಿಗೆ ಒಂಟಿಗನಾಗಿರೋದು ಒಳ್ಳೆಯದೆಂದು ಒಂದು ಸಹಕಾರಿನ ಉಂಟು ಮಾಡಿ ಆತನ ಪಕ್ಕೆಲುಬಿಂದ ಒಂದು ಸ್ತ್ರೀಯನ್ನು ಉಂಟು ಮಾಡಿ ಆ ಮನುಷ್ಯನಿಗೆ ಹೆಂಡತಿಯಾಗಿ ಕೊಡ್ತಾರೆ. ಆದ್ದರಿಂದ ಗಂಡ ಹೆಂಡತಿ ಎರಡು ಶರೀರ ಅಲ್ಲ, ಒಂದೇ ಶರೀರವಾಗಿದ್ದಾರೆ. ಆಮೇನ್. ಅಂದರೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿನ ಉಂಟು ಮಾಡಿದ ಯಾರು? ಯೆಹೋವ ದೇವರು. ಆಮೇನ್. ನಮ್ಮ ಕರ್ತನದ ದೇವರು ಆಗಿದ್ದಾರೆ. ಅದಕ್ಕೆ ವಾಕ್ಯಲ್ಪಟ್ಟಿದೆ,
ಮತ್ತಿನ ಬರೆದ ಪತ್ರಿಕೆ 19ನೇ ಅಧ್ಯಾಯ 6ನೇ ವಾಕ್ಯ ಓದಿ ನೋಡುವಾಗ, ಮ್ಯಾಥ್ಯೂ 19:6 ಅಲ್ಲಿ ಓದಿ ನೋಡುವಾಗ, ಈಗಿರುವಲ್ಲಿ ಅವರು ಅಂದರೆ ಗಂಡ ಹೆಂಡತಿ ಇನ್ನು ಇಬ್ಬರಲ್ಲ ಒಂದೇ ಶರೀರವಾಗಿದ್ದಾರೆ. ಆದ್ದರಿಂದ ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು ಅಂದನೋ. ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಎಷ್ಟೋ ಮನೆಗಳಲ್ಲಿ ಗಂಡ ಹೆಂಡತಿಲಿ ಸಮಾಧಾನ ಇಲ್ಲ, ಪ್ರೀತಿ ಇಲ್ಲ, ನೆಮ್ಮದಿ ಇಲ್ಲ, ಹೊಂದಾಣಿಕೆ ಇಲ್ಲ, ಐಕ್ಯತೆ ಇಲ್ಲ. ಯಾವಾಗಲೂ ಜಗಳ, ಯಾವಾಗಲೂ ಅವರಲ್ಲಿ ಹೋರಾಟ. ಆದ್ರಿಂದ ಇಲ್ಲಿ ವಾಕ್ಯಲ್ಪಟ್ಟಿದೆ, ದೇವರು ಕೂಡಿಸಿದನ್ನ. ಆಮೇ. ಗಂಡ ಹೆಂಡತಿ ಒಂದು ಸಂಬಂಧ, ಅದು ದೇವರಿಂದ, ಪರಿಶುದ್ಧವಾದ ಪರಲೋಕ ದೇವರಿಂದ ಅದು ನಮಗೆ ಕೊಡಲ್ಪಟ್ಟ ಒಂದು ಆಶೀರ್ವಾದ. ಇವತ್ತು ಎಷ್ಟೋ ಜನಗಳಿಗೆ ಜೀವನ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಇರೋ ಒಂದು ಜೀವನ, ಆಮೇನ್, ಒಂದೇ ಸರಿ ಹುಟ್ಟೋದು, ಒಂದೇ ಸರಿ ಸಾಯುವುದು, ಆಮೇಲೆ ದೇವರ ನ್ಯಾಯ ತೀರ್ಪು ನೇಮಿಸಲ್ಪಟ್ಟಿದೆ. ಇರೋ ಒಂದು ಜೀವನವನ್ನು ನಾವು ದೇವರು ಕೊಟ್ಟಂಥ ಆ ಬದುಕನ್ನು, ಜೀವವನ್ನು ಪ್ರಿಯ ಮಕ್ಕಳೇ ಸಂತೋಷವಾಗಿ ಅನುಭವಿಸಬೇಕು. ಸಮಾಧಾನವಾಗಿ, ಆಸದವಾಗಿ ಈ ಭೂಮಿಯಲ್ಲಿ ನಾವು ಜೀವನವನ್ನು ಮಾಡಬೇಕು. ಆಮೇನ್. ಅದೇ ನೋಡಿ, ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದನೋ. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಬೇರ್ಪಟ್ಟು, ಬೇರೆಯಾಗಿ, ಡೈವರ್ಸ್ ಆಗಿ ಅಥವಾ ಸಪ್ರೇಟ್ ಆಗಿ ಜೀವಿಸಬಾರ್ದು. ದೇವರು ಗಂಡ ಹೆಂಡತಿನ ಒಂದಾಗಿ ಕೂಡಿಸೋ ಕಾರಣ ನಾವು ಎರಡು ಶರೀರ ಅಲ್ಲ, ಒಂದೇ ಶರೀರ. ಆದ್ದರಿಂದ ಪ್ರೀತಿ ದೇವ್ರ ಮಕ್ಕಳೇ, ನಾವು ಗಂಡ ಹೆಂಡತಿ ಸೇರಿ ಜೀವಿಸಬೇಕು. ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಸಪ್ರೇಟಾಗಿ ಆಗಬಾರ್ದು. ಗಂಡನ ಬಿಟ್ಟು ಅಪ್ಪ ಮನೆಗೆ ಹೋಗೋದು, ಅಮ್ಮ ಮನೆಗೆ ಹೋಗೋದು, ಇಲ್ಲ ಹೆಂಡತಿನ ಬಿಟ್ಬಿಟ್ಟು ತಮ್ಮ ತಾಯಿ ಮನೆಗೆ ಹೋಗೋದು, ಅದೆಲ್ಲ ಮಾಡಬಾರ್ದು. ಗಂಡ ಹೆಂಡತಿ ಸೇರಿ ಇರಬೇಕು. ದೇವರು ಕೂಡಿಸಿದ್ದಾನೆ, ಅದನ್ನು ಮನುಷ್ಯರು ಅಗಲಿಸಬಾರ್ದು. ಒಂದು ವೇಳೆ ನೀವು ಕೇಳ್ಬೋದು, ನಮ್ಮ ಗಂಡ ಕುಡಿತಾರೆ, ನಮ್ಮ ಗಂಡ ಪಾಪ ಮಾಡ್ತಿದ್ದಾರೆ, ನಮ್ಮ ಗಂಡ ಕ್ಯಾರೆಕ್ಟರ್ ಸರಿ ಇಲ್ಲ, ತುಂಬ ಹೊಡಿತಾರೆ, ಕೆಲಸಕ್ಕೆ ಹೋಗೋದಿಲ್ಲ, ಮನೆಯನ್ನ ಗಮನಿಸೋದಿಲ್ಲ, ನಮ್ಮ ಮೇಲೆ ಅವ್ರಿಗೆ ಪ್ರೀತಿನೇ ಇಲ್ಲ, ರೆಸ್ಪಾನ್ಸಿಬಲೇ ಇಲ್ಲ ಅಂತ ಗಂಡನ ಜೊತೆ ಬದುಕಕ್ಕಾಗತ್ತಾ? ಸೇರಿ ಬಾಳಕ್ಕಾಗತ್ತಾ? ಅಥವಾ ಗಂಡಸರು ಕೇಳ್ಬೋದು, ನನ್ನ ಹೆಂಡತಿ ಸರಿ ಇಲ್ಲ, ಬಾಯಾಡ್ತಾಳೆ, ಜಗಳ ಮಾಡ್ತಾಳೆ, ಮರ್ಯಾದೆ ಕೊಡೋದಿಲ್ಲ, ಎದುರು ಮಾತಾಡ್ತಾಳೆ, ಮಾತಿಗೆ ಅಮ್ಮನ ಮನೆಗೆ ಓಡೋಗ್ತಾಳೆ, ಯಾವುದೇ ಕಾರಣಕ್ಕೆ ನನಗೆ ಮಾತಿಗೆ ಬೆಲೆ ಕೊಡುವುದಿಲ್ಲ, ಮರ್ಯಾದೆ ಇಲ್ಲದೆ ನಡೆದುಕೊಳ್ತಾಳೆ, ಅವಳ ಜೊತೆ ಬದುಕಕ್ಕಾಗತ್ತಾ? ಅವಳನ್ನ ಬಿಟ್ಬಿಡ್ಬೋದಾ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿಮ್ಮ ಕೈನ ಇಲ್ವಾ 5 ಬೆರಳು ನೋಡಿ, 5 ಬೆರಳು ಒಂದೇ ಸಮ ಅಲ್ಲ ಅಲ್ವಾ? ಒಂದೇ ಸಮ ಇದೆಯಾ? ಅಪ್ ಅಂಡ್ ಡೌನ್ ಇದೆ. ಜೀವನ ಅಂದರೆ, ಕುಟುಂಬ ಅಂದರೆ ಜೀವನದಲ್ಲಿ ಅಲ್ಲ ತಗ್ಗುಗಳು ಇದ್ದೇ ಇರುತ್ತದೆ. ಅದನ್ನು ನಾವು ಅನುಸರಿಸ್ಕೊಂಡು ಹೊಂದಾಣಿಕೆಯಿಂದ ಸರಿಪಡಿಸ್ಕೊಂಡು ದೇವರು ಕೊಟ್ಟಂಥ ಈ ಜೀವನವನ್ನು, ದೇವರು ಕೊಟ್ಟಂಥ ಈ ಕುಟುಂಬವನ್ನು, ದೇವರು ಕೊಟ್ಟಂಥ ಆ ಜೀವವನ್ನು ನಾವು ದೇವರ ಮಕ್ಕಳಾಗಿ, ದೇವರ ನಾಮ ಮಹಿಮೆಗಾಗಿ ನಾವು ಜೀವಿಸಬೇಕು. ಅದನ್ನೇ ಹೇಳ್ತಿದ್ದಲ್ಲ, ದೇವರು ಕೂಡಿಸಿದನ್ನ ಮನುಷ್ಯರು ಅಗಲಿಸಬಾರದು. ಆಮೇನ್. ಹಾಗಾದರೆ ನನ್ನ ಗಂಡ ಕುಡಿತಿದ್ದಾನೆ, ನಮ್ಮ ಗಂಡ ಹೊಡಿತಾನೆ, ಕೆಲಸಕ್ಕೆ ಹೋಗೋದಿಲ್ಲ, ಅವನ ಕುಟುಂಬನ ಗಮನಿಸೋದಿಲ್ಲ, ನಮಗೆ ಪ್ರೀತಿ ತೋರಿಸೋದಿಲ್ಲ, ನನ್ನ ಹೆಂಡತಿ ತುಂಬ ಬಾಯಿ ಆಡ್ತಾಳೆ, ಅವಳು ಮಾತಿಗೆ ಮರ್ಯಾದೆ ಕೊಡೋದಿಲ್ಲ, ಜಗಳ ಮಾಡ್ತಾಳೆ, ಅವಳು ನನಗೆ ಸ್ವಲ್ಪನೂ ಸೆಟ್ ಆಗಲ್ಲ, ಬಿಟ್ಬಿಡ್ಬೋದಾ? ಡೈವರ್ಸ್ ತೊಗೊಳ್ಬೋದಾ? ಬೈಬಲ್ ಹೇಳ್ತದೆ, ನೀವು ಮತ್ತಿನ ಬರೆದ ಪತ್ರಿಕೆ 19ನೇ ಅಧ್ಯಾಯ 7, 8, 9, ಮ್ಯಾಥ್ಯೂ 19:7, 8, 9, ಮತ್ತಿನ ಬರೆದ ಸುವಾರ್ತ ಪತ್ರಿಕೆ 19ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ 9 ನೋಡುವಾಗ ಅಲ್ಲಿ ವಾಕ್ಯಲ್ಪಟ್ಟಿದೆ, ಹೆಂಡತಿಗನ್ನ ಕಾರಣ ಇಲ್ಲದೆ ನೀವು ಡೈವರ್ಸ್ ಕೊಟ್ಟು ಬೇರೆ ಹುಡುಗಿನ ಮದುವೆ ಮಾಡಿಕೊಂಡ್ರೆ ಅದು ಗಂಡ ಹೆಂಡತಿ ಸಂಬಂಧ ಅಲ್ಲ, ಅದು ವಿಭಚಾರ. ನೀವು ಹೆಂಡತಿನ ಇಟ್ಕೊಂಡು ಇನ್ನೊಂದು ಹುಡುಗಿನ ಮದುವೆ ಮಾಡಿಕೊಂಡ್ರೆ ಅದು ಪರಲೋಕಕ್ಕೆ ಮುಂದಾಗಿ, ಪರಿಶುದ್ಧವಾದ ದೇವ್ರ ಮುಂದವಾಗಿ ಅದು ಗಂಡ ಹೆಂಡತಿ ಸಂಬಂಧ ಇರೋದಿಲ್ಲ, ಅದು ವಿಭಚಾರ. ನಿಮಗೆ ಸ್ವಂತ ಗಂಡ ಇಟ್ಕೊಂಡು ಇನ್ನೊಂದು ಹುಡುಗನ ಜೊತೆ ನೀವು ಮದುವೆ ಮಾಡಿಕೊಂಡ್ರೆ ಅದು ಗಂಡ ಹೆಂಡತಿ ಸಂಬಂಧ ಅಲ್ಲ, ವಿಭಚಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಕ್ರೈಸ್ತರು, ದೇವರ ಮಕ್ಕಳು, ಈ ಸತ್ಯವೇದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ನಾವು ಬೇರ್ಪಟ್ಟು ಜೀವಿಸಬಾರ್ದು.
ಗಂಡ ಹೆಂಡತಿನ ಬಿಟ್ಟು ಹೋಗೋದು, ಹೆಂಡತಿ ಗಂಡ ಬಿಟ್ಟು ಇರಬಾರ್ದು. ಸಪ್ರೇಟಾಗಿ ಎಷ್ಟೋ ಹೆಂಡತಿರು ಸಪ್ರೇಟ್ ಮನೆ ಮಾಡಿಕೊಂಡು, ನನಗೆ ಶಕ್ತಿ ಇದೆ, ನಾನು ಓದಿದ್ದೀನಿ, ಒಳ್ಳೆ ಸಂಬಳ ಇದೆ, ನನ್ನ ಕಾಲ ಮೇಲೆ ನಿಂತ್ಕೊತೀನಿ, ನಾನು ಮನೆ ಸಪ್ರೇಟ್ ಮಾಡಿಕೊಂಡು ನಾನು ಜೀವಿಸ್ಕೊತೀನಿ, ಗಂಡ ಅನ್ನೋದು ಪರವಾಗಿಲ್ಲ. ಇನ್ನು ಎಷ್ಟೋ ಕಡೆ ಹೆಂಡತಿನ ಬಿಟ್ಬಿಟ್ಟು ಸಪ್ರೇಟಾಗಿ ಹೋಗಿ ಅವ್ರ ಜೀವನ ಅವ್ರು ನೋಡ್ಕೊತಿದ್ದಾರೆ. ಇದು ದೇವರ ಅಪ್ಪನೆಗೆ, ದೇವರ ಆಜ್ಞೆಗೆ ವಿರೋಧವಾದುದು. ದೇವರು ಒಂದು ದಿವಸ ಭೂಮಿಗೆ ಬರ್ತಾರೆ, ನಮ್ಮನ್ನು ನ್ಯಾಯ ವಿಚಾರಿಸ್ತಾರೆ. ಈ ಗಂಡ ಹೆಂಡತಿನ ದೇವರು ಸೇರಿಸಿದಾರಲ್ಲ, ಒಂದು ವೇಳೆ ನೀವು ಬೇರ್ಪಟ್ಟು ಜೀವಿಸಿದರೆ, ಬಿಟ್ಟೋಗಿ ಜೀವಿಸಿದರೆ, ಸಪ್ರೇಟಾಗಿ ಜೀವಿಸಿದರೆ, ಡೈವರ್ಸ್ ಕೊಟ್ಬಿಟ್ರೆ, ನೀವು ಗಂಡ ಇತ್ಕೊಂಡು ಇನ್ನೊಂದು ಹೆಂಡತಿನ ಮದುವೆ ಮಾಡಿಕೊಂಡ್ರೆ, ಗಂಡ ಎತ್ಕೊಂಡು ಇನ್ನೊಂದು ಮದುವೆ ಮಾಡಿಕೊಂಡ್ರೆ, ಅದು ದೇವರ ದೃಷ್ಟಿಯಲ್ಲಿ ವಿಭಚಾರ. ನಿಮ್ಮನ್ನು ದೇವರು ಪರಲೋಕದಲ್ಲಿ ಸೇರಿಸ ಸಾಧ್ಯನೇ ಇಲ್ಲ. ನಿಮ್ಮನ್ನು ನ್ಯಾಯ ತೀರಿಸ್ತಾರೆ. ಜಡ್ಜ್ಮೆಂಟ್ ದಿನದಲ್ಲಿ, ನ್ಯಾಯ ತೀರ್ಪು ದಿನದಲ್ಲಿ ಕರ್ತನು ನಿಮ್ಮನ್ನು ನ್ಯಾಯ ವಿಚಾರಿಸ್ತಾರೆ. ಆದ್ದರಿಂದ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ಡೈವರ್ಸ್ ಕೊಡಬಾರ್ದು. ಆಮೇನ್. ಬೇರೆಯಾಗಿ ಜೀವಿಸಬಾರ್ದು, ಬೇರ್ಪಟ್ಟು ಜೀವಿಸಬಾರ್ದು, ಸಪ್ರೇಟಾಗಿ ಹೋಗಿ ವಾಸ ಮಾಡಬಾರ್ದು. ದೇವರ ಚಿತ್ತ, ದೇವರ ಆಸೆ ಗಂಡ ಹೆಂಡತಿ ಸೇರಿ ಬಾಳಬೇಕು. ಅದಕ್ಕೆ ತಾನೇ ಫಸ್ಟು ಗಂಡಸನ್ನು, ಒಂದು ಮನುಷ್ಯನ ಉಂಟು ಮಾಡಿ ಅವನಿಗೆ ಒಂಟಿಯಾಗಿರೋದು ಒಳ್ಳೇದಲ್ಲ ಅಂತೇಳಿ ಒಂದು ಪಕ್ಕ ತೆಗೆದು ಒಂದು ಸಹಗನ ಉಂಟು ಮಾಡಿದಂತಾನೆ, ಸೇರಿ ಬದುಕೋದಕ್ಕೆ ತಾನೇ. ಆಮೇನ್. ಅದರಿಂದ ಯಾವುದೇ ಕಾರಣಕ್ಕೂ ದೇವ್ರ ಮಕ್ಕಳು ಡೈವರ್ಸ್ ಕೊಡಬಾರ್ದು, ಡೈವರ್ಸ್ ತೊಗೊಳ್ಬಾರ್ದು. ಮತ್ತು ಗಂಡನ ಬಿಟ್ಟು ಅಮ್ಮ ಮನೆಗೆ ಹೋಗಬಾರ್ದು, ಅಥವಾ ಹೆಂಡತಿನ ಬಿಟ್ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೋಬಾರ್ದು. ಅದು ದೇವರ ದೃಷ್ಟಿಯಲ್ಲಿ, ಪರಲೋಕ ದೇವ್ರ ಮುಂದೆ ಅದು ಪಾಪ, ಅದು ಅಸುತ್ತ, ಅದು ನ್ಯಾಯ ತೀರ್ಪಿಗೆ ಕಾರಣವಾಗುತ್ತದೆ. ಪರಲೋಕ ರಾಜ್ಯಕ್ಕೆ ಅದು ತಡೆಯಾಗಿರ್ತದೆ. ಆಮೇನ್. ಸರಿ ಮಕ್ಕಳೇ, ಯಾಕೆ ಗಂಡ ಹೆಂಡತಿ ಒಂದಾಗಿ ಸೇರಿ ಬಾರದೇ ಇರೋದಕ್ಕೆ ಕಾರಣ ಏನು? ಕೆಲವು ಜನ ಹೇಳ್ತಾರಲ್ಲ, ಅಯ್ಯೋ ಅವಳ ಜೊತೆ ಸೇರಿ ಬಾಳಕ್ಕೆ ಆಗೋದೇ ಇಲ್ಲ. ಕೆಲವು ಹೆಂಗಸರು ಹೇಳ್ತಾರೆ, ಅಯ್ಯೋ ಆ ಗಂಡ ಜೊತೆ ನಾನು ಸೇರಿ ಬಾಳಕ್ಕಾಗಲ್ಲ, ಅವನ ಜೊತೆ ಬಾಳೋದಕ್ಕಿಂತ ಎಲ್ಲಾದ್ರೂ ಹೋಗ್ಬಿಟ್ಟು ಸತ್ತೋಗ್ಬಿಡ್ಬೋದು. ಯಾಕೆ? ಮದುವೆ ಆದ ಆರಂಭದಲ್ಲಿ ಇದ್ದಂಥ ಪ್ರೀತಿ, ಇದ್ದಂಥ ಆ ಒಂದು ಆಸೆಗಳು ಹೋಗ್ತಾ ಕಾಲ ಕಳೀತಾ ಯಾಕೆ ಆಸೆಗಳು ಕಮ್ಮಿ ಆಗುತ್ತದೆ, ಪ್ರೀತಿಗಳು ಕಮ್ಮಿ ಆಗುತ್ತದೆ? ಯಾಕೆ ಇವತ್ತು ಗಂಡ ಹೆಂಡತಿ ತುಂಬ ಡೈವರ್ಸ್ ತಗೊಳ್ತಾರೆ? ಯಾಕೆ ಹೆಂಡತಿನ ಬಿಟ್ಟು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊತಾರೆ? ಯಾಕೆ ಗಂಡನ ಬಿಟ್ಟು ಇನ್ನೊಂದು ಹುಡುಗ ಮದುವೆ ಮಾಡ್ಕೊತಾರೆ? ಯಾಕೆ ಹೆಂಡತಿ ಅಪ್ಪ ಮನೆಗೆ ಹೋಗ್ಬಿಡ್ತಾಳೆ? ಯಾಕೆ ಜಗಳ ಮಾಡಿ ಗಂಡ ಹೆಂಡತಿನ ಬಿಟ್ಬಿಡ್ತಾರೆ? ಯಾಕೆ ಸೇರಿ ಬಾಳಕ್ಕಾಗ್ತಿಲ್ಲ? ಕಾರಣ ಏನು? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಮತ್ತೆ ನಿಮಗೆ ಯೇಸುವಿನ ನಾಮದಲ್ಲಿ ಹೇಳ್ತೀನಿ, ಒಂದು ಮನುಷ್ಯ ಒಂದೇ ಸರಿ ಹುಟ್ಟೋದು, ಒಂದು ಮನುಷ್ಯ ಒಂದೇ ಸರಿ ಸಾಯೋದು, ಆಮೇಲೆ ದೇವರಿಗೆ ನ್ಯಾಯ ತೀರ್ಪು ದಿನ ಬರುತ್ತದೆ. ಆಮೇಲೆ ಆದ್ದರಿಂದ ಇರೋ ಒಂದು ಜೀವನನ ದೇವರು ನಮ್ಮನ್ನು ಗಂಡ ಹೆಂಡತಿಯಾಗಿ ಕುಟುಂಬವಾಗಿ ಸೇರಿಸಿದನ್ನು, ಕೂಡಿಸಿದನ್ನು ಯಾವುದೇ ಕಾರಣಕ್ಕೂ ನಾವು ಅದನ್ನು ಅಗಲಿಸಬಾರ್ದು, ನಾವು ಬೇರೆ ಆಗಬಾರ್ದು. ಹಾಗಾದರೆ ಯಾಕೆ ಸೇರಿ ಬಾಳಕ್ಕಾಗ್ತಾ ಇಲ್ಲ? ಕುಟುಂಬದಲ್ಲಿ ಯಾಕೆ ಒಂದಾಗಿರೋಕ್ಕೆ ಗಂಡ ಹೆಂಡತಿ ಸೇರಬೇಕಾಗುತ್ತಿಲ್ಲ? ಕಾರಣ ಏನು? ಒಂದು 5 ಕಾರ್ಯನ ಹೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡೋಕ್ಕಾಗ್ಬಿಡ್ತೀನಿ. ಮೊದಲನೇದಾಗಿ, ಗಂಡ ಹೆಂಡತಿ ಬೇರ್ಪಡುವುದಕ್ಕೆ, ಡೈವರ್ಸ್ ಆಗುವುದಕ್ಕೆ, ಬಿಟ್ಟು ಹೋಗುವುದಕ್ಕೆ, ಸಪ್ರೇಟಾಗಿ ಮನೆ ಮಾಡಿರೋದಕ್ಕೆ ಮುಖ್ಯವಾದ ಕಾರಣ, ಗಂಡ ಹೆಂಡತಿಯಲ್ಲಿ ಎಲ್ಲಿ ಪ್ರೀತಿ ಇಲ್ಲವೋ, ಆಮೇನ್, ಎಲ್ಲಿ ಪ್ರೀತಿ ಇಲ್ವೋ ಖಂಡಿತ ಏನಾಗುತ್ತದೆ? ಜಗಳ ಮತ್ತು ಬೇರ್ಪಡಿಕೆಯಲ್ಲಿ ಉಂಟಾಗುತ್ತದೆ. ಆಗ ಗಂಡ ಹೆಂಡತಿಯಲ್ಲಿ ಅವರು ಬೇರ್ಪಡೋದ ಕಾರಣ ಪ್ರೀತಿ ಇಲ್ಲದ ಕಾರಣ. ಪ್ರೀತಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯಲ್ಲಿ ತುಂಬ ಮುಖ್ಯ. ಎರಡನೇದು, ಗಂಡ ಹೆಂಡತಿ ನಡುವಲ್ಲಿ ನಂಬಿಕೆ ತುಂಬ ಮುಖ್ಯ. ಗಂಡ ಹೆಂಡತಿಯಲ್ಲಿ ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ಸೇರಿ ಬದುಕೋದಕ್ಕಾಗೋದಿಲ್ಲ, ಸಂದೇಹ ಬರುತ್ತದೆ. ಎಷ್ಟೋ ಕುಟುಂಬದಲ್ಲಿ ಗಂಡನ ಮೇಲೆ ಹೆಂಡತಿಗೆ ಸಂದೇಹ, ಹೆಂಡತಿ ಮೇಲೆ ಗಂಡನಿಗೆ ಸಂದೇಹ ಬರುತ್ತದೆ. ಮನೆಯಿಂದ ಆಚೆ ಹೋದರೆ ಸಂದೇಹ, ಮನೆಯಲ್ಲಿ ಬಂದರೆ ಸಂದೇಹ, ಹೊಸ ಸೀರೆ ಕಟ್ಕೊಂಡ್ರೆ ಸಂದೇಹ, ಗಂಡಸು ಒಳ್ಳೆ ಡ್ರೆಸ್ ಹಾಕೊಂಡು ಟಿಪ್ಟಾಗಿ ಆಚೆ ಹೋದರೆ ಸಂದೇಹ. ನಂಬಿಕೆ ಇಲ್ಲದಿರುವಾಗ ಸಂದೇಹ ಬರುತ್ತದೆ. ಆಗ ಗಂಡ ಹೆಂಡತಿಯಲ್ಲಿ ಎಲ್ಲಿ ನಂಬಿಕೆ ಇಲ್ಲವೋ ಅಲ್ಲಿ ಸಂದೇಹ ಬಂದರೆ ಆ ಕುಟುಂಬ ಒಡೆದೋಗುತ್ತದೆ. ಗಂಡ ಹೆಂಡತಿ ಒಂದಾಗಿರೋದು ಸಾಧ್ಯ ಇಲ್ಲ. ಮೂರನೇದು, ಮಾಂಸ, ಶರೀರದ ಇಚ್ಛೆ ತನಸಿ. ಎಷ್ಟೋ ನಾನು ಸೇವೆ ಪಾದಲ್ಲಿ ನೋಡ್ತೀನಿ, ಮದುವೆಯಾದ ಆರಂಭದಲ್ಲಿ ಎಷ್ಟು ಸಂತೋಷವಾಗ್ತಿರ್ತಾರೆ,
ಮಕ್ಕಳಾದ್ಮೇಲೆ ಸ್ವಲ್ಪ ಕಾಲ ಕಳೆದ ಮೇಲೆ ಆ ಪ್ರೀತಿ ಹಾಗೇ ಕಳೆದೋಗುತ್ತದೆ, ಆ ಸ್ನೇಹ ಹಾಗೇ ಕಳೆದೋಗುತ್ತದೆ. ಕಾರಣ ಶರೀರದ ಇಚ್ಛೆ. ಪ್ರೀತಿ ಮಕ್ಕಳೇ, ದೇವ್ರ ಮಕ್ಕಳು ಇವತ್ತು ಕೂಡ ಎಷ್ಟೋ ಜನ ತನ್ನ ಹೆಂಡತಿನ ಕೇವಲವಾಗಿ ಮಾತಾಡ್ತಾರೆ. ನೋಡಿ, ವಯಸ್ಸಾದಾಗಿದ್ಯಾ, ಅಜ್ಜಿ ಥರ ಇದೆಯಾ, ನಿನ್ನ ಮುಖಾನ ನೋಡು, ಅವಳು ಎಷ್ಟು ಚೆನ್ನಾಗಿದ್ದಾಳೆ. ಕಾರಣ ಮಾಂಸ ಇಚ್ಛೆ. ಅದೇ ಗಂಡಸರು ಕೂಡ ಅಷ್ಟೇ. ನೋಡಿ, ಆ ಗಂಡಸರು ಎಷ್ಟು ಆನ್ಸಮ್ ಆಗಿದ್ದಾನೆ, ನೋಡೋಕೆ ಎಷ್ಟು ಚೆನ್ನಾಗಿದ್ದಾನೆ, ನೀನಿದೆಯಾ ಮುದುಕ ಥರ, ಏನು ಪ್ರಯೋಜನ ಇಲ್ಲ. ಏನು ಕಾರಣ ಇದು? ಶರೀರದ ಇಚ್ಛೆ. ಶರೀರದ ಇಚ್ಛೆ ಎಲ್ಲಿದೆಯೋ ಅಲ್ಲಿ ಗಂಡ ಹೆಂಡತಿ ಸೇರಿ ಬಲಕ್ಕಾಗೋದಿಲ್ಲ. ನಾಲ್ಕನೇದು ಕೋಪ. ಗಂಡ ಹೆಂಡತಿಯಲ್ಲಿ ಎಲ್ಲಿ ಕೋಪ ಇರುತ್ತದೋ ಅಲ್ಲಿ ಸೇರಿ ಬದುಕಕ್ಕೆ ಸಾಧ್ಯ ಇಲ್ಲ. ಈ ಕೋಪದಿಂದನೇ ಮನೆಗಳಲ್ಲಿ ತುಂಬ ಜಗಳ, ಜಿಗಿಪ್ಸೆ, ಈ ಥರ ತುಂಬ ಗಲಾಟೆ ಆಗ ಕೋಪ ಇರೋ ಕಡೆ ಗಂಡ ಹೆಂಡತಿಲಿ ಕೋಪ ಇದ್ದರೆ ಅವರು ಸೇರಿ ಇರೋಕ್ಕಾಗೋದಿಲ್ಲ. ಐದನೇದು ಪ್ರೌಡ್ನೆಸ್, ಹೆಮ್ಮೆ. ಪ್ರೀತಿ ಮಕ್ಕಳೇ, ಎಲ್ಲಿ ಅಹಂಕಾರ ಇದೆಯೋ, ಹೆಮ್ಮೆ ಇದೆಯೋ ಅಲ್ಲಿ ಗಂಡ ಹೆಂಡತಿ ಸೇರಿ ಬರೋಕ್ಕಾಗೋದಿಲ್ಲ. ಎಷ್ಟೋ ಹೆಂಗಸರು ಹೇಳ್ತಾರೆ, ಹೆಂಡತಿರು, ನಾನು ಸುಮ್ಮನೆ ಬಂದ್ಬಿಟ್ನಾ, ನಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ಓದಿಸಿದ್ದಾನೆ, ನನ್ನ ಸಂಬಳ ಎಷ್ಟು ಗೊತ್ತಾ, ನನ್ನ ಜಾತಿ ಏನು ಗೊತ್ತಾ, ನನ್ನ ಕುಟುಂಬ ಏನು ಗೊತ್ತಾ, ನನ್ನ ಅಂತಸ್ತು ಏನು ಗೊತ್ತಾ, ನಾನು ಎಷ್ಟು ಸುಂದರವಾಗಿದೆ ಗೊತ್ತಾ. ಪ್ರೌಡ್ನೆಸ್, ಹೆಮ್ಮೆ, ಅಹಂಕಾರ. ಎಷ್ಟೋ ಗಂಡಸರು ನಾನು ಇವಾಗ ಮನಸ್ಸು ಮಾಡಿದ್ರು ಕೂಡ 10 ಹುಡುಗಿನ ಮದುವೆ ಮಾಡ್ಕೊಳ್ಬೋದು. ಏನು ಒಂಥರ ಕೇವಲವಾಗಿ ಪ್ರೌಡ್ನೆಸ್. ನಿನ್ನ ಜಾತಿ ಹಂಗೆ, ನಿನ್ನ ಕುಟುಂಬ ಹಿಂಗೆ, ನೋಡಿದ್ರ ಪ್ರೌಡ್ನೆಸ್, ಹೆಮ್ಮೆ. ಇದು ಎಲ್ಲಿ ಗಂಡ ಎಂತಿದ್ರೆ ಅವರು ಸೇರಿರೋಕ್ಕಾಗೋದಿಲ್ಲ. ಒಂದು, ಎಲ್ಲಿ ಪ್ರೀತಿ ಇರುವುದಿಲ್ಲೋ ಅಲ್ಲಿ ಸೇರಿರೋಕ್ಕಾಗೋದಿಲ್ಲ. ಎರಡನೇದು, ನಂಬಿಕೆ ಇರೋದಿಲ್ಲೋ ಅಲ್ಲಿ ಸೇರಿ ಬರೋಕ್ಕಾಗೋದಿಲ್ಲ. ಮೂರನೇದು, ಶರೀರದ ಇಚ್ಛೆ ಎಲ್ಲಿರ್ತದೋ ಗಂಡ ಎಂತ ಸೇರಿಬರೋದ. ನಾಲ್ಕನೇದು ಕೋಪ. ಐದನೇದು ಹೆಮ್ಮೆ. ಪ್ರೀತಿ ಮಕ್ಕಳೇ, ಅಹಂಕಾರ. ಆದ್ದರಿಂದ ಈ ವಾಕ್ಯವನ್ನು ಕೇಳುತ್ತಿರುವ ನೋಡುತ್ತಿರುವ ದೇವರ ಮಕ್ಕಳೇ, ಒಪ್ಪಿಸ್ಕೊಡಿ. ಎಸಪ್ಪ, ಗಂಡ ಹೆಂಡತಿ ಸಂಬಂಧ, ದಾಂಪತ್ಯ ಜೀವನ ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಮುಖ್ಯವಾದದ್ದು, ಎಷ್ಟು ಮಹಿಮೆಯಾದದ್ದು, ಎಷ್ಟು ಪರಿಶುದ್ಧವಾದದ್ದು. ನೀನು ಕೂಡಿಸಿದನ್ನು ನಾವು ಅಗಲಿಸಬಾರ್ದಪ್ಪ. ನಾವು ಸೇರಿ ಬದುಕುವಂತೆ ಕೃಪೆಯನ್ನು ಕೊಡು, ಆಶೀರ್ವಾದ ಕೊಡು, ನಮ್ಮನ್ನು ಆಶೀರ್ವದಿಸು. ಒಪ್ಪಿಸಿಕೊಡುವಾಗ ಯೇಸುವಿ ನಾವು ಹೇಳ್ತಿದ್ದೀನಿ, ಇವತ್ತೇ ನಿಮ್ಮ ಕುಟುಂಬದಲ್ಲಿ ಒಂದು ದೊಡ್ಡ ರಕ್ಷಣೆ, ಒಂದು ಬೆಳಕು, ಬಿಡುಗಡೆ, ಸಮಾಧಾನವನ್ನು ನೋಡ್ತೀರಾ. ಕುಟುಂಬದಲ್ಲಿ ಜಗಳವನ್ನು ಉಂಟು ಮಾಡುವ, ಸಂದೇಹವನ್ನು ಉಂಟು ಮಾಡುವ, ಕೋಪವನ್ನು ಎಬ್ಬಿಸುವಂಥ, ಬೇರ್ಪಡಿಯನ್ನು ಉಂಟು ಮಾಡುವಂಥ ಎಲ್ಲ ದುರಾತ್ಮ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲ್ಪಡ್ತಿದೆ. ನೀವು ಒಪ್ಪಿಸಿಕೊಡ್ಬೇಕಷ್ಟೇ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಒಳ್ಳೆಯ ಸಮಯ ಸ್ತೋತ್ರಪ್ಪ. ಇದು ಈ ತಿಂಗಳು ಪೂರ್ತಿಯಾಗಿ ಕುಟುಂಬಕ್ಕೋಸ್ಕರ ಮಾತಾಡ್ತಿದ್ಯಪ್ಪ, ಗಂಡ ಹೆಂಡತಿಗೋಸ್ಕರ ಮಾತಾಡಿದ್ಯಾ ಕರ್ತನೆ. ಯಾವ ದೇವ್ರ ಮಕ್ಕಳು ಗಂಡ ಹೆಂಡತಿಲಿ ಅಪ್ಪ ಬೇರ್ಪಟ್ಟಿದ್ದಾರೋ, ಡೈವರ್ಸ್ ತೊಗೊಂಡ ಅಪ್ಲೈ ಮಾಡಿದಾರೋ, ಅಪ್ಪ ಮನೆ ಬಿಟ್ಟು ಹೋಗಿದ್ದಾರೋ, ಅಪ್ಪ ಮನೆ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೋ, ಅವ್ರನ್ನೆಲ್ಲ ಸಪ್ಪ ಈಗ ಮುಟ್ಟು ಕರ್ತನೆ. ನಿಮ್ಮ ಚಿತ್ತ ಅದಲ್ಲ ಸ್ವಾಮಿ. ಗಂಡ ಹೆಂಡತಿನ ಕೂಡಿಸೋದಕ್ಕೆ ಅವ್ರು ಎರಡು ಶರೀರವಾಗಿ ಎರಡು ಕಡೆ ಜೀವಿಸೋದಕ್ಕಾಗಲ್ಲ. ಅವರು ಒಂದೇ ಶರೀರವಾಗಿ ಒಂದೇ ಕಡೆ ಜೀವಿಸಬೇಕಂತ ನಿಮ್ಮ ಚಿತ್ತವಾಗಿದೆ, ನಿಮ್ಮ ಆಸೆಯಾಗಿದೆಪ್ಪ. ಆದ್ದರಿಂದ ಕರ್ತನೆ, ಯಾವ್ಯಾವ ದೇವ್ರ ಮಕ್ಕಳಲ್ಲಿ ಕುಟುಂಬಗಳಲ್ಲಿ ಗಂಡ ಹೆಂಡತಿಗೆ ವಿರೋಧವಾಗಿ ಕೆಡಕಾದ ಸೈತನ್ನು ಪ್ಲಾನ್ ಮಾಡಿ ಸಪ್ಪ ಹೋರಾಟ ತಂದು ಅಪ್ಪ, ಜಗಳ ತಂದು, ಕೋಪ ತಂದು ರಾಜ, ಸಂದೇಹವನ್ನು ತಂದು, ಮಾಂಸವನ್ನು ತಂದು ರಾಜ, ಎಮ್ಮೆಯನ್ನು ತಂದು ಬೇರ್ಪಡಿಸಿದಾನೋ, ಪ್ರೀತಿಯನ್ನು ಕೆಡಿಸಿದಾನೋ, ಆ ದುರಾತ್ಮ ಕ್ರಿಯೆಗಳು ಒಂದೊಂದು ಕುಟುಂಬದಿಂದ, ಒಂದೊಂದು ಮನೆಯಿಂದ, ಒಂದೊಂದು ಗಂಡ ಹೆಂಡತಿನ ಬಿಟ್ಟು ಯೇಸುವಿನ ನಾಮದಲ್ಲಿ ಈಗಲೇ ತೊಲಗಲ್ಪಡಿಸಿ ಸ್ವಾಮಿ. ನಿಮ್ಮ ರಕ್ತವನ್ನು ಚುಮುಕಿಸ್ತಾ ಇದ್ದಾನೆ. ಗಂಡ ಹೆಂಡತಿ ಸೇರಿ ಸಮಾಧಾನ, ಸಂತೋಷ, ನೆಮ್ಮದಿಯಾಗಿ ಆಶ್ರಿತವಾಗಿ ಜೀವಿಸುವಂತೆ ಕೃಪೆ ಮಾಡಪ್ಪ. ಇದನ್ನು ನೋಡಿ ಕೇಳಿ ಒಪ್ಪಿಸ್ಕೊಳ್ತಾ ಎಲ್ಲ ಗಂಡ ಹೆಂಡತಿನ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಹೃದಯ ಅಂತರಾತ್ಮದಿಂದ ಅವರ ಶುಭ ಕೋರ್ತೇನೆ, ಅವರನ್ನ ಆಶೀರ್ವದಿಸ್ತೇನೆ ನಮ್ಮ ಜೀವನ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.